ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಔರಾದ್ನಲ್ಲಿ ಪ್ರತಿಭಟನೆ. ಬೆಳೆ ಹಾನಿ ಪರಿಹಾರ ಬಿಡುಗಡೆಗೆ 10 ದಿನಗಳ ಗಡುವು. ತಲೆಯ ಮೇಲೆ ಕೊಳೆತ ಬೆಳೆ ಹೊತ್ತ ಶಾಸಕ ಪ್ರಭು ಚವ್ಹಾಣ್. ಅತಿವೃಷ್ಟಿಯಿಂದ ಬೆಳೆ ಹಾನಿ ಸಂಭವಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ವಿತರಿಸಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಔರಾದ್ ಬಿ ಪಟ್ಟಣದಲ್ಲಿ ಅಕ್ಟೋಬರ್ 18ರಂದು ಬೃಹತ್ ಪ್ರತಿಭಟನೆ ನಡೆಯಿತು. ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಎತ್ತಿನ ಗಾಡಿಯನ್ನ ಹತ್ತಿ ಕೊಳೆತ ಸೋಯಾ ತೊಗರೆ ಬೆಳೆಯನ್ನ ತಲೆಯ ಮೇಲೆ ಹೊತ್ತು ಗಮನ ಸೆಳೆದರು. ಎಪಿಎಂಸಿ ವೃತ್ತದ ಬಳಿ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯು ಬಸ್ ನಿಲ್ದಾಣದ ಮಾರ್ಗವಾಗಿ ಬಸವೇಶ್ವರ ವೃತ್ತದಲ್ಲಿ ಬಂದು ಕೊನೆಗೊಂಡಿತ್ತು. ಶಾಸಕರು, ಪಕ್ಷದ ಮುಖಂಡರು ಹಾಗೂ ರೈತರು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರರಿಗೆ ಸಲ್ಲಿಸಿದರು. ಎತ್ತಿನ ಬಂಡಿಗಳು, ತಮಟೆ, ಬ್ಯಾಂಡ್ ತಂಡಗಳ ಸದ್ದಿಗೆ ಹೆಜ್ಜೆ ಇಡುತ್ತಾ ಕಾರ್ಯಕರ್ತರು, ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲರೂ ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಸರ್ಕಾರದ ರೈತ ವಿರೋಧಿ ನಡೆಯನ್ನ ಖಂಡಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಮಾತನಾಡಿ, ರೈತರ ನಾಯಕ, ಬಡವರ ನಾಯಕರೆಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿಗಳೇ ಎಲ್ಲಿದ್ದೀರಿ? ಬೀದರ್ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ಮೂಲಕ ಸರ್ವೆ ಮಾಡಿದ್ದೀರಿ. ಹಾಳಾದ ಸೋಯಾ, ಉದ್ದು, ಹೆಸರು ಮೇಲಿಂದ ಹೇಗೆ ಕಾಣಲು ಸಾಧ್ಯ ಎಂದು ಪ್ರಶ್ನಿಸಿದರು. ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಆದರೂ ರೈತರ ಜಮೀನುಗಳಿಗೆ ಯಾರೂ ಬಂದು ನೋಡಿಲ್ಲ. ರೈತರ ಗೋಳು ಕೇಳಿಸಿಕೊಂಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ದೀಪಾವಳಿ ಹಬ್ಬದೊಳಗಾಗಿ ರೈತರ ಖಾತೆಗೆ ಪರಿಹಾರ ಮೊತ್ತ ಪಾವತಿಸುವುದಾಗಿ ತಿಳಿಸಿದ್ದರು. ಆದರೆ ಇಲ್ಲಿಯವರೆಗೆ ದುಡ್ಡು ಹೋಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡುವ ತಾವು ರೈತರ ಖಾತೆಗಳಿಗೆ ದುಡ್ಡು ಹಾಕಿಸಬೇಕು, ಇಲ್ಲವೇ ಕುರ್ಚಿ ಖಾಲಿ ಮಾಡಬೇಕೆಂದು ಆಗ್ರಹಿಸಿದರು. ದಸರಾ ಹಬ್ಬವು ಸಂಕಷ್ಟದಲ್ಲಿಯೇ ಕಳೆಯಿತು. ಉದ್ದು, ಹೆಸರು ಎಲ್ಲ ಬೆಳೆಗಳು ನಾಶವಾಗಿವೆ. ರೈತರು ಊಟಕ್ಕೂ ಸಮಸ್ಯೆ ಎದುರಿಸುತ್ತಿದ್ದಾರೆ. ಪ್ರತಿ ಎಕರೆಗೆ ಕನಿಷ್ಠ 25,000 ಪರಿಹಾರ ಧನ ಪಾವತಿಸಬೇಕು. ರೈತರು ದೀಪಾವಳಿ ಹಬ್ಬವನ್ನಾದರೂ ಸಂತೋಷದಿಂದ ಮಾಡಲಿ. ಹಾಗಾಗಿ 10 ದಿನಗಳೊಳಗಾಗಿ ರೈತರ ಖಾತೆಗಳಿಗೆ ಹಣ ಜಮೆ ಮಾಡಬೇಕು. ಇಲ್ಲವಾದಲ್ಲಿ ತಮ್ಮ ಮನೆ ಮುಂದೆಯೇ ಧರಣಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ರೈತರಿಗೆ ಸರ್ಕಾರ ಸುಳ್ಳು ಆಶ್ವಾಸನೆಗಳನ್ನು ನೀಡುತ್ತಾ ಬಂದಿದೆ. ಮಳೆಯಿಂದಾಗಿ ರಸ್ತೆ, ಸೇತುವೆ, ಮನೆಗಳು ಮುಳುಗಡೆಯಾದರೂ ಹಣ ಬಂದಿಲ್ಲ. ನಾನು ಮುಖ್ಯಮಂತ್ರಿಗಳು, ಕೃಷಿ ಸಚಿವರನ್ನ ಭೇಟಿ ಮಾಡಿ ಅತಿವೃಷ್ಟಿಯಿಂದ ಉಂಟಾಗಿರುವ ಹಾನಿಯ ಬಗ್ಗೆ ಮನವರಿಕೆ ಮಾಡಿಕೊಂಡಿದ್ದೇನೆ. ವಿಧಾನಸಭಾ ಅಧಿವೇಶನದಲ್ಲಿಯೂ ಗಮನ ಸೆಳೆದಿದ್ದೇನೆ. ಯಾವುದೇ ಪ್ರಕ್ರಿಯೆ ಸಿಕ್ಕಿಲ್ಲ. ಕೃಷಿ ಸಚಿವರು, ಕಂದಾಯ ಸಚಿವರು ಜಿಲ್ಲೆಗೆ ಭೇಟಿ ನೀಡಿಲ್ಲ. ಇನ್ನಾದರೂ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸಬೇಕು. ಇಲ್ಲವಾದರೆ ಉಗ್ರ ಸ್ವರೂಪದ ಹೋರಾಟ ಮಾಡುತ್ತೇವೆ. ಭಾಲ್ಕಿ ತುಂಬ ಘೇರ್ವಾ ಹಾಕಲಾಗುತ್ತದೆ ಎಂದು ಹೇಳಿದರು. ಗ್ಯಾರಂಟಿ ಆಮಿಷ ತೋರಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. 2.5 ವರ್ಷವಾಯಿತು. ಅಭಿವೃದ್ಧಿಗಿಂತ ಒಳಜಗಳ ಹೆಚ್ಚಾಗಿವೆ. ಇದಕ್ಕೆ ನಮ್ಮದೇನೂ ತಕರಾರಿಲ್ಲ. ಆದರೆ ರಾಜ್ಯದಲ್ಲಿ ಎಲ್ಲ ರೈತರು ನೊಂದಿದ್ದಾರೆ. ನಂದಿ, ಬಿಜ್ಜುಗಾಂವ್, ಹೊಕ್ರಾಣ, ಕಮಲ್ ನಗರ್, ಸಾವಳಿ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಮಣ್ಣು ಸವೆತ ಹೊಲಗಳು ಕೊಚ್ಚಿಕೊಂಡು ಹೋಗಿವೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಕಣ್ಣು ಕಿವಿ ಇಲ್ಲದಂತೆ ವರ್ತಿಸುತ್ತಿದೆ. ಇದಕ್ಕಾಗಿ ರೈತರೆಲ್ಲರೂ ಒಗ್ಗೂಡಬೇಕು ಎಂದು ಹೇಳಿದರು. ಬಿಜೆಪಿ ರಾಜ್ಯಾಧ್ಯಕ್ಷರು ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ರೈತರ ನೋವುಗಳನ್ನು ಕಣ್ಣಾರೆ ವೀಕ್ಷಿಸಲಾಗಿದೆ. ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ 2,000 ರೈತರ ಸಾಲ ಮನ್ನಾ ಮಾಡಲಾಗಿದೆ. ಆದರೆ ಈ ಸರ್ಕಾರ ರೈತರ ಸೇವೆಗಳನ್ನು, ಬೆಳೆಯನ್ನು ಹೆಚ್ಚಿಸುವುದು ಸೇರಿದಂತೆ ಎಲ್ಲ ರೀತಿಯಲ್ಲೂ ರೈತರಿಗೆ ಸಮಸ್ಯೆ ಕೊಡುತ್ತಿದೆ. ಬಿಜೆಪಿ ರೈತರ ಪಕ್ಷವಾಗಿದ್ದು ನಾವು ಕಷ್ಟ ಸುಖಗಳಲ್ಲಿಯೂ ಸದಾ ನಿಮ್ಮೊಂದಿಗೆ ಇರುತ್ತೇವೆ. ಎಂದಿಗೂ ನಿಮ್ಮ ಕೈ ಬಿಡುವುದಿಲ್ಲ. ಸರ್ಕಾರ ರೈತರ ಖಾತೆಗಳಿಗೆ ಪರಿಹಾರ ಧನ ಬಿಡುಗಡೆ ಮಾಡುವವರೆಗೆ ಸುಮ್ಮನೆ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದರು. ರೈತರ ಪರವಾಗಿ ಔರಾದ್ ಮಂಡಳ ಕಡೆಯಿಂದ, ರೈತ ಮೋರ್ಚಾ ಕಡೆಯಿಂದ ಸರ್ಕಾರ ವಿರೋಧ ಈ ಪ್ರತಿಭಟನೆಗೆ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಎಲ್ಲ ಟೀಮರು, ತಾಲೂಕು ಅಧ್ಯಕ್ಷರು, ನಮ್ಮೆಲ್ಲ ಜಿಲ್ಲಾ ತಾಲೂಕು ಎಲ್ಲ ನಮ್ಮ ಪದಾಧಿಕಾರಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರಿ. ಎಲ್ಲ ನಮ್ಮ ರೈತರಿಗೆ ನಾನು ತಮಗೆ ಕೇಳ್ತಾ ಮಾತಾಡಬೇಕು.
ಸೋಯಾಬೀನ್ ಬಂದರ ಸೋಯಾಬೀನ್ ಹೆಸರು ಉರ್ದು ಸೋಯಾಬೀನ್ ಜವಾರ ತೊಗರಿ ಏನ್ ಮಾಡ್ಬೇಕು ಏನ್ ಬೇಕು ಏನ್ ಮಾಡ್ಬೇಕು ಸರ್ಕಾರ ಏನ್ ಮಾಡ್ಬೇಕು ಮುಖ್ಯಮಂತ್ರಿ ಬಂದಾರ ಇನ್ಚಾರ್ಜ್ ಮಿನಿಸ್ಟರ್ ಖಂಡ್ರೆ ಬಂದಾರ ರೆವಿನ್ಯೂ ಮಿನಿಸ್ಟರ್ ಬಂದಾರ ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದಾರ ಈ ಟೈಮ್ನಲ್ಲಿ ನಾನು ಹೋರಾಟ ಜೋರ್ನಲ್ಲಿ ಮಾಡಬೇಕು ಜೋರ್ನಲ್ಲಿ ಹೋರಾಟ ಮಾಡಬೇಕು ರೈತರ ನ್ಯಾಯ ಸಲುವಾಗಿ ರೈತರ ಹಕ್ಕಕ್ಕಾಗಿ ಎಲ್ಲ ಸೇರಿ ನಾನು ಹೋರಾಟ ಮಾಡಬೇಕಾಗತ್ತೆ ಬಂಧುಗಳೇ ನಾನು ಮುಖ್ಯಮಂತ್ರಿಗೆ ಹೇಳಿ ಇಚ್ಛಾ ಪಡ್ತೀನಿ ಮುಖ್ಯಮಂತ್ರಿ ಅವರೇ ತಾವು ರೈತರ ನಾಯಕ ಹೇಳ್ತಾ ಇದ್ದೀರಿ ಬಡವರ ನಾಯಕ ಹೇಳ್ತಾ ಇದ್ದೀರಿ ಎಲ್ಲಿದ್ದೀರಿ ಮುಖ್ಯಮಂತ್ರಿ ಅವರೇ ಬೀದರ್ ಜಿಲ್ಲಾ ಹವಾಯಿ ಸರ್ವೆ ಮಾಡಿದಿರಿ ಜಮೀನಿಗೆ ಯಾರು ಬಂದಿಲ್ಲ ತಾಯಿ ಭೂಮಿಗೆ ಯಾರು ನೋಡಿಲ್ಲ ನಮ್ಮ ಈಶ್ವರ್ ಖಂಡ್ರೆಗೆ ಇಂಜಮೆಂಟ್ಗೆ ಸವಾಲಿದೆ ಈಶ್ವರ್ ಖಂಡ್ರೆ ಅವರೇ ತಾವು ಹೇಳಿದಿರಿ ದಿವಾಳಿ ಮುಂಚೆ ರೈತರ ಅಕೌಂಟ್ಗೆ ಹಣ ಜಮಾ ಮಾಡ್ತೀನಿ ದಿವಾಳಿ ಯಾವಾಗ ಹಣ ಬಂದಿದ್ಯಾ ಈಶ್ವರ್ ಖಂಡ್ರೆ ಅವರೇ ತಾವು ಬೀದರ್ ಜಿಲ್ಲೆ ಇನ್ಚಾರ್ಜ್ ಮಿನಿಸ್ಟರ್ ಇದ್ದೀರಿ ತಮ್ಮದೇ ಹೇಳ್ತಾ ಇದ್ದೀನಿ ತಾವು ಪದೇ ಪದೇ ಮೋದಿಗೆ ಟಾರ್ಗೆಟ್ ಮಾಡ್ತೀರಿ ಕೇಂದ್ರಗೆ ಟಾರ್ಗೆಟ್ ಮಾಡ್ತೀರಿ ತಾವೇನು ಕಮಿಟ್ಮೆಂಟ್ ಮಾಡಿರಿ ಕಮಿಟ್ಮೆಂಟ್ ಪೂರ್ಣ ಮಾಡಬೇಕು ಅಥವಾ ಕುರ್ಚಿ ಖಾಲಿ ಮಾಡಬೇಕು ತಮ್ಮದೇ ಆರೋಪ ಮಾಡ್ತಾ ಇಲ್ಲ ವಿನಂತಿ ಮಾಡ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ನಮ್ಮ ರೈತರು ಕಂಗಾಲಾಗಿದಾರ ನಮ್ಮ ರೈತರ ಲೂಟಿ ಆಗಿದೆ ನಮ್ಮ ರೈತರು ಈಗೂತ ದಸರಾ ಹಿಂಗೆ ಹೋಯ್ತು ದಿವಾಳಿ ಹಿಂಗೆ ಹೋಯ್ತು ಯಾರಿಗೆ ಪರ್ಚೇಸ್ ಮಾಡಿಲ್ಲ ದಿವಾಳಿ ಪರ್ಚೇಸ್ ಮಾಡಿರಿ ಏನು ಪರ್ಚೇಸ್ ಮಾಡಿರಿ ಏನ್ ತಿನ್ಬೇಕು ಸೋಯಾಬೀನ್ ಬ್ಯಾಗ್ ಹೋಯ್ತು ಉರ್ದು ಹೋಯ್ತು ಏನ್ ತಿನ್ಬೇಕು ಅದಕ್ಕಾಗಿ ಈ ರೈತ ವಿರೋಧಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆ ಮಂತ್ರಿಗೆ ನಾನು ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ನಾನು ನಮ್ಮ ಬೇಡಿಕೆ ಇದೆ ಪ್ರತಿ ಎಕರ ರೈತರ ಅಕೌಂಟ್ನಲ್ಲಿ 25,000 ಬರಬೇಕು 25,000 ತಾವು ಕೊಡಲೇಬೇಕು ಯಾಕಂದ್ರೆ ತಮಗೆ ನಾನು ಈಗುತ್ತೆ ನಾನು ಚೇತಾವಣೆ ಕೊಡ್ತೇನೆ 10 ದಿವಸನಲ್ಲಿ ಬೀದರ್ ಜಿಲ್ಲೆ ರೈತರ ಅಕೌಂಟ್ಗೆ ದುಡ್ಡು ಜಮಾ ಅಂದ್ರೆ ತಮ್ಮ ಮನೆ ಮುಂದೆ ಧರಣಿ ಮಾಡ್ತೀನಿ ಧರಣಿ ಮಾಡೋಣ ಚಲೋ ಭಾಲ್ಕಿ ನಮ್ಮ ಮುಖ್ಯಮಂತ್ರಿ ಗೊತ್ತಿಲ್ಲ ಸರ್ಕಾರ ಗೊತ್ತಿಲ್ಲ ತಾವೇ ಇನ್ಚಾರ್ಜ್ ಮಿನಿಸ್ಟರ್ ತಮ್ಮ ಮಗ MP ಅದಕ್ಕಾಗಿ ತಮ್ಮ ಜವಾಬ್ದಾರಿ ಇದೆ ವಿನಂತಿ ಮಾಡ್ತಾ ಇದ್ದೀನಿ ದೀಪಾವಳಿ ಮುಂಚೆ ಎಲ್ಲ ರೈತರ ಅಕೌಂಟ್ಗೆ 25,000 ಎಕರೆ ಹೋಗ್ಬೇಕು ಈ ಸರ್ಕಾರ ಎಲ್ಲ ಸುಳ್ಳು ಆಶ್ವಾಸನೆ ಈ ಸರ್ಕಾರ ನಮ್ ನೋಡ್ರಿ ಎಲ್ಲ ರೋಡ್ ಕಟ್ ಆಯ್ತು ಸಿಡಿ ಕಟ್ ಆಯ್ತು ಮನಿ ಕಟ್ ಆಯ್ತು ನಯಾ ಪೈಸಾ ಬಂದಿಲ್ಲ ಅತಿವೃಷ್ಟಿ ಘೋಷಣೆ ಆಗಿಲ್ಲ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಭೇಟಿ ಮಾಡಿದ್ದೀನಿ ಮುಖ್ಯಮಂತ್ರಿಗಳೇ ಅವರ ತಾಲೂಕಾ ಅತಿವೃಷ್ಟಿ ಘೋಷಣೆ ಆಗಬೇಕು ಬೀದರ್ ಜಿಲ್ಲಾ ಘೋಷಣೆ ಆಗಬೇಕು ಅಸೆಂಬ್ಲಿ ಒಳ ಕ್ವಶನ್ ರೇಸ್ ಮಾಡಿದ್ದೀನಿ ಆದ್ರೆ ಈ ಕಡೆ ಯಾರು ನಮ್ದು ರಿಪ್ಲೈ ಮಾಡಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ವಿಸಿಟ್ ಮಾಡಿದ್ದೀನಿ ಅವ್ರಿಗೆ ವಿನಂತಿ ಸಹ ತಾವು ಬರ್ರಿ ಅಗ್ರಿಕಲ್ಚರ್ ಮಿನಿಸ್ಟರ್ ಬೀದರ್ಗೆ ಬಂದಿಲ್ಲ ರೆವಿನ್ಯೂ ಮಿನಿಸ್ಟರ್ ಬೀದರ್ಗೆ ಬಂದಿಲ್ಲ ಅದಕ್ಕಾಗಿ ಈ ಹೋರಾಟ ನಾನು ಬಹಳ ಕಡಿಮೆ ಇದೆ ಯಾರು ಭಾಲ್ಕಿ ಅನ್ನೋ ಹೋರಾಟ ಮಾಡ್ತೀವಿ ಭಾಲ್ಕಿ ತಾಲೂಕು ಪೂರ ಘೇರಾವ್ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಮ್ಮ ರೈತರ ತಾವು ಏನೋ ಹಮೇಶ ಹೇಳ್ತೀರಿ ನಾನು ಸರ್ಕಾರ ರೈತ ಪರವಾಗಿ ಸರ್ಕಾರ ಇದ್ದೀನಿ ಎಲ್ಲಿ ಪರವಾಗಿ ಇದ್ದೀರಿ ಯಾವ ಮಾತು ಪೂರ್ತಿ ಮಾಡಿರಿ 2.5 ವರ್ಷ ಆಯಿತು ನಮಗೆ ಜಗಳ ನಡೀತಾ ಇದೆ ಕುರ್ಚಿ ಜಗಳ ನಡೀತಾ ಇದೆ ಜಗಳ ಮಾಡಿ ನಮ್ದು ಪ್ರಶ್ನೆ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ರೈತರು ನಮ್ಮ ಕಲ್ಯಾಣ ಕರ್ನಾಟಕ ಎಲ್ಲ ರೈತರು ಬೀದರ್ ಜಿಲ್ಲೆ ಎಲ್ಲ ರೈತರು ಪೂರ ಪಾರಾತುನಾತ್ ಹೋಗಿದೆ ದೊಡ್ಡ ಹಾನಿ ಆಗಿದೆ ಅದಕ್ಕಾಗಿ ನಮ್ಮ ತಾವು ಯಾವ ಪ್ರಕಾರ ಹೇಳಿಕೆ ಕೊಟ್ಟಿದ್ದೀರಿ ಪ್ರೆಸ್ ಮೀಟ್ ಮಾಡಿದಿರಿ ಟಿವಿಗೆ ಫೈಟ್ ಕೊಟ್ಟಿರಿ ಈ ಥರ ನಮ್ಮ ರೈತರಿಗೆ ಅಕೌಂಟ್ಗೆ ಹಣ ಜಮಾ ಮಾಡಬೇಕು ನಮ್ಮ ರೈತರ
ಭಾಳ ಅವಸ್ಥಾ ಅಂತ ಹೇಳಿದ್ರಿ ಅಧ್ಯಕ್ಷರೇ. ಯಾವ ಅಧಿಕಾರಿ, ನಾವು ನಿನ್ನೆ ಕೂಡ DC ಗೆ ಮಾತಾಡಿದ್ದೀನಿ, JDಗೆ ಮಾತಾಡಿದ್ದೀನಿ. ನಮ್ಮ ಎಲ್ಲ ನಮ್ಮ ಹೊಲ ಇಂದ ಮಣ್ಣು ಹೋಗಿದೆ, ಪೂರಾ ಮಣ್ಣು ಹೋಗಿದೆ. ತಾವು ನಂದಿಬಿದ್ದಿಗೆ ಹೋಗ್ರಿ, ಒಕ್ಕರ್ನ ಹೋಗ್ರಿ, ಅಮ್ಮನಗರ್ ಹೋಗ್ರಿ, ಸಾವಳಿ ಎಲ್ಲ ಊರಿನಲ್ಲಿ ಪೂರಾ ಮಣ್ಣು ಹೋಗಿದೆ. ಮಣ್ಣು ಇಲ್ಲ, ರೈತರು ಏನು ಮಾಡಬೇಕು? ಈ ಹಿಂಗಾರಿನಲ್ಲಿ ವಿಧ ಮಾಡಬೇಕು. ಆದರೆ ಹೊಲ ಹೋದರೆ ಈ ತನಕ ವಾಪಸ ಬಂದಿಲ್ಲ. ಈ ತನಕ ರೈತರಿಗೆ ನಮ್ಮ ಎತ್ತುಗಳು ನಡೀತಾ ಇಲ್ಲ. ಇಂಥ ಗಂಭೀರ ಪರಿಸ್ಥಿತಿನಲ್ಲಿ ಸರ್ಕಾರಕ್ಕೆ ಕಿವಿ ಇಲ್ಲ, ಕಣ್ಣು ಇಲ್ಲ. ಅವರು ಮಜಾ ಮಾಡ್ತಾ ಇದ್ದಾರೆ, ಎಲ್ಲ ಅವರು ಈ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ನಮ್ಮ ಎಲ್ಲ ರೈತರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಅವರ ಜನ ಬರ್ತಾರೆ, ಅರ್ಧ ಎಲ್ಲಿ ತಾವು ಒಂದಾಗಬೇಕು, ಒಕ್ಕಟ್ಟಾಗಬೇಕು. ಆಗ್ತೀರಿ? ಒಂದಾಗ್ತೀರಿ, ಒಕ್ಕಟ್ಟಾಗ್ತೀರಿ? ಜಿಲ್ಲಾಧಿಕಾರಿ ಹೋಗೋಣ, ಪಾಲ್ಕಿ ಹೋಗೋಣ, ಪಕ್ಕ. ನಾನು ಹೇಳ್ತಾ ಇದ್ದೀನಿ, 7 ದಿವಸ ಟೈಮ್ ಕೊಡ್ತಾ ಇದ್ದೀನಿ. 7 ದಿವಸ ಒಳಗ ನಾನು ವಾಪಸ್ ಹೇಳ್ತಾ ಇದ್ದೀನಿ. ರೈತರ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ನೇರವಾಗಿ ತಾವೇ ಜವಾಬ್ದಾರಿ ಇದ್ದೀರಿ. ನಿಮ್ಮ ಎಲ್ಲ ಜಿಲ್ಲೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ನಾನು ವಿರೋಧ ಪಕ್ಷ ಇದ್ದೀನಿ, ಸರ್ಕಾರ ಇಲ್ಲ. ಆದರೆ ಯಾವ ಟೈಮ್ ಇದರ ಬಂದರು, ವಿಸಿಟ್ ಮಾಡಿದ್ರು, ಸಾವಳಿ ಬಂದರು, ಎಲ್ಲಿ ಬೀದ ಭಾಲ್ಕಿ, ಬಸವಕಲ್ಯಾಣ ಎಲ್ಲ ಕಡೆ ನಮ್ಮ ರಾಜ್ಯಾಧ್ಯಕ್ಷರು ಆ ಸೂಚನೆ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆ ಪ್ರತಿ ನಾನು ರೈತರ ತಮ್ಮ ಹೇಳ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ರೈತರ ಜೊತೆ ಇದೆ, ರೈತರ ಜೊತೆ ಇದೆ, ತಮ್ಮ ಜೊತೆ ಇರ್ತೀನಿ. ನಾನು ಯಾವ ಕಾರಣಕ್ಕೆ ತಮ್ಮ ಸುಖ ದುಃಖನಲ್ಲಿ ನಾನು ಹಮೇಶಾ ತಮ್ಮಿರ್ತೀನಿ, ರೈತರ ಜೊತೆ ಇರ್ತೀನಿ. ನೋಡೋಣ ಸರ್ಕಾರ ಯಾವ ತನಕ ನಮ್ಮ ಪರೀಕ್ಷಾ ಮಾಡ್ತಾರ, ಯಾವ ತನಕ ನಮ್ಮದು ಮೋಸ ಮಾಡ್ತಾರ, ಯಾವ ಥರ ಲುಟ್ಟಿ ಮಾಡ್ತಾರ ನೋಡೋಣ. ತಾವು ನಮ್ಮ ಜೊತೆಯಲ್ಲಿ 100% ಸರ್ಕಾರಕ್ಕೆ ನಾನು ಯಾವ ಕಾರಣಕ್ಕೆ ಬಿಡಲ್ಲ. ಅವರೇ ಅಕೌಂಟ್ಗೆ ದುಡ್ಡು ಜಮಾ ಮಾಡಲೇಬೇಕು. ಅವರು ಮುಖ್ಯಮಂತ್ರಿ, ಅವರು ಅಕೌಂಟ್ಗೆ ದುಡ್ಡು ಜಮಾ ಮಾಡಲೇಬೇಕು, ಯಾವ ಕಾರಣಕ್ಕೆ ಬಿಡಲ್ಲ. ಅದಕ್ಕಾಗಿ ಇವತ್ತು ಅದ್ದೂರಿಯಾಗಿ ನಮ್ಮ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಶಿವರಾಜ್ ಅಲ್ಮಾಜಿ ಅವರ ನೇತೃತ್ವದಲ್ಲಿ 3 ಜಗೇ ಸ್ಟ್ರೈಕ್ ಆಗಿದೆ. ಎಲ್ಲ ತಲೆ ಸ್ಟ್ರೈಕ್ ಆಗುತ್ತೆ. ಆಮೇಲೆ 10 ದಿವಸ ಒಳಗೆ ಸರ್ಕಾರ ಹಾಕಿಲ್ಲ ಅಂದರೆ ಬಹಳ ದೊಡ್ಡ ಪ್ರಮಾಣ ಜಿಲ್ಲೆಯಲ್ಲಿ ನಾನು ಹೋರಾಟ ಮಾಡ್ತೀವಿ, ನನ್ನ ಜೊತೆ ಇರ್ತೀವಿ. ಈಗ ಎಲ್ಲರೂ ಬಂದಿರಿ, ಭಾಳ ಖುಷಿ ಆಯಿತು ನಮ್ಮ ರೈತರು. ಯಾಕಂದರೆ ಎಲ್ಲ ಪ್ರತಿ ಊರಿನಲ್ಲಿ ದಿವಾಳಿ ದೀಪ ಇಲ್ಲ, ದಿವಾಳಿ ಯಾರು ಮಾಡ್ತಾ ಇಲ್ಲ. ಯಾರು ಉದ್ಗಿರಿ ಸ್ವಾಮಿ ತಗೊಂಡು ಹೋಗಿಲ್ಲ, ಅವರ ತಗೊಂಡು ಬಂದಿಲ್ಲ. ಇದರ್ ಮಾರ್ಕೆಟ್ ಹೋಗಿಲ್ಲ, ಔರಾದ್ ಮಾರ್ಕೆಟ್ ಬಂದಿಲ್ಲ. ಯಾಕಂದ್ರೆ ಎಲ್ಲಿ ಸೋಯಾಬೀನ್ ಇಲ್ಲ. ಈಗ ಆಘಾತ ಆಗಿದೆ, ನಮ್ಮ ರೈತರಿಗೆ ಆಘಾತ ಆಗಿದೆ. उसके लिए बोल रहा हूँ मेरे भाइयों,